ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈ ಒಂದು ಜರ್ನಿಯಲ್ಲಿ ತಾವು ನಟ ಮತ್ತು ನಿರೂಪಕ ಆಗಬೇಕು ಅಂದ್ಕೊಂಡು ಏನಾದರೂ ಇಚ್ಛೆ ಇಟ್ಕೊಂಡು ಬಂದಿದ್ದ, ಎಲ್ಲಾದರೂ ಇದು ದೈವದ ದತ್ತವಾಗಿ ಅಥವಾ ಏನೋ ಅಚಾನಕ್ಕಾಗಿ ಎಲ್ಲ ಕೂಡಿ ಬಂದಿರುವಂಥದ್ದು ಇದು? ಅದು ಭಗವಂತನ ಇಚ್ಛೆ, ಅದು ನಮ್ದಲ್ವೇ ಅಲ್ಲ. ನಟನಾಗಬೇಕು ಅಂತ ಬಂದಿರುವಂಥದ್ದು, ಎಂಟರ್ಟೈನರ್ ಆಗಿ ಬಂದಿರುವಂಥದ್ದು, ಜನಗಳಿಗೆ ತಲುಪಬೇಕು, ಜನಗಳಿಗೆ ಮನೋರಂಜನೆ ನೀಡಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಬಂದಿದ್ದೀನಿ. ಅದು ದೊಡ್ಡ ಪರದೆ ಆಗಿರಲಿ, ಚಿಕ್ಕ ಪರದೆ ಆಗಿರಲಿ. ದೊಡ್ಡ ಪರದೆ ಅಂತ ಎಂಟ್ರಿ ಕೊಟ್ವಿ, ಆಮೇಲೆ ಚಿಕ್ಕ ಪರದೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಗಳಿಸ್ಕೊಂಡಿದ್ವಿ. ಥ್ಯಾಂಕ್ ಯು. ಅದಕ್ಕೆ ನಾವು ಕೊನೆಗೆ ಏನು ಗೊತ್ತಾ, ದೊಡ್ಡ ಪರದೆ ಚಿಕ್ಕ ಪರದೆ ಅಲ್ಲ, ಜನಕ್ಕೆ ತಲುಪಿದ್ವೋ ಇಲ್ವೋ ಅಂತ. ಆ ಜನಕ್ಕೆ ತಲುಪಿದೆ ಅಂತ ಅನ್ಕೊಂಡು ಏನಪ್ಪ ನಾವೆಲ್ಲ ಗೊತ್ತಿರೇನ್ರಿ ನಿಮಗೆ? ಪರವಾಗಿಲ್ಲ ಸರ್. ಆರಂಭಿಕ ದಿನಗಳಲ್ಲಿ ತಾವು ಭರತನಾಟ್ಯ ಮತ್ತು ಕಥಕ್ ಕೂಡ ಕಲ್ತಿದ್ದೀರಿ. ತಮ್ಮ ಗುರುಗಳು ಇಲ್ಲೇ ಬೆಂಗಳೂರಲ್ಲಿ ತಾವು ಬಂದು 16ನೇ ವಯಸ್ಸಿಗೆ ಬಂದು ಉಷಾದಾತ್ರ ಮಾಯಾದೇವಿ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೆನಪಿಸ್ಕೋತಾರೆ ಆರಂಭಿಕ ದಿನಗಳನ್ನ? ಖಂಡಿತ ನೆನಪಿಸ್ಕೊಳ್ಳೇಬೇಕು. ಯಾಕಂತಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ಇಷ್ಟು ದೂರ ಬಂದಿದ್ವಿ ಅಂತಂದ್ರೆ ಅದಕ್ಕೆ ಬುನಾದಿ ನಾವು ಮಾಡಿರ್ತಕ್ಕಂಥ ಕಲೆ. ನಾವು ಏನು ಒಂದು ಡಾನ್ಸರ್ ಆಗಿ, ಒಬ್ಬ ಭರತನಾಟ್ಯಂ ಡಾನ್ಸರ್ ಆಗಿ, ಒಬ್ಬ ಕಥಕ್ ಡಾನ್ಸರ್ ಆಗಿ ನಾವೇನು ಅದನ್ನು ನಮ್ಮ ಗುರುಗಳಿಂದ ಕಲ್ತಿದ್ವೋ ಆ ಶಿಸ್ತೇ ಇಷ್ಟು ದೂರ ನಮ್ಮನ್ನು ಕರ್ಕೊಂಡ್ಬಂದಿದೆ. ಖಂಡಿತ ನಮ್ಮ ಗುರುಗಳಾದಂತಹ ನಮ್ಮ ಉಷಾದತ್ತರ್ ಮೇಡಮ್, ನನಗೆ ಭರತನಾಟ್ಯಂ ಕಳಿಸ್ಕೊಟ್ಟಿರ್ತಕ್ಕಂಥ ಉಷಾದತ್ತರ್ ಮೇಡಮ್, ನನಗೆ ಕಥಕ್ ಕಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಮಾಯಾದೀದಿ, ಅವರು ನಮ್ಮಲ್ಲಿಲ್ಲ, ಆದರೆ ಅವರ ಬ್ಲೆಸ್ಸಿಂಗ್ಸ್ ಖಂಡಿತ ಇದೆ, ಆಶೀರ್ವಾದ. ಹಾಗೆ ಒಂದು ಸ್ಟೆಮ್ ಡಾನ್ಸ್ ಕಂಪ್ನಿ ಅಂತ ಒಂದು ಕಂಟೆಂಪ್ರರಿ ಡಾನ್ಸ್ ಗ್ರೂಪಲ್ಲಿ ಕಳೆದ ಒಂದು 6 ವರ್ಷ ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದುಂಟು, ಮಧು ನಟರಾಜ್ ಅವರು ಅಂತ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ನೆನೆಸ್ಕೊಳ್ಳಬೇಕು. ಯಾಕಂದರೆ ಅದೇ ನಮ್ಮ ಬುನಾದಿ. ಒಂದು ಶಿಸ್ತನ್ನು ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಅದ್ಭುತವಾದ ವೇದಿಕೆ ಅಲ್ಲಿಂದನೇ ಶುರುವಾಯಿತು. ಹೇಗೆ ಮಾತನಾಡಬೇಕು, ಯಾರ ಜೊತೆ ಹೇಗೆ ಬೆರೀಬೇಕು ಅಂತ. ಬಟ್ ಖಂಡಿತ ಅವೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ಜರ್ನಿ.